ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿ ಮಾತು ಹೇಳಿದ್ದ ಎಂಎಲ್ಸಿ ಎನ್ ರವಿಕುಮಾರ್ ಮಾತು ಅಮಾನವೀಯ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಅವರು ತಿಳಿಸಿದ್ದಾರೆ. 15 ದಿನದಿಂದ ಏನು ಸರ್ಕಾರದಲ್ಲಿ ಒಂದು ಹೋರಾಟ ಮಾಡ್ತಿದ್ದೆ ಅಂತ ಇವೆಲ್ಲ ಗಮನಿಸಿದ್ದೀರಿ. ನನ್ನ ವೈಯಕ್ತಿಕವಾದಂಥ ಏನೂ ಬೇಡಿಕೆಗಳಿಲ್ಲ. ನಾನು ಏನೋ ಇದ್ದದ್ದು ಸಾರ್ವಜನಿಕದಲ್ಲಿ ನಮ್ಮ ಅವಧಿಯಲ್ಲಿ ಏನು ಜನರಿಗೆ ಒಂದು ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲ ಆಶ್ವಾಸನೆಗಳು ಕೊಟ್ಟಿದ್ದೀವಿ. ಈರೇಡಬೇಕು, ನೀರಾವರಿ ಯೋಜನೆಗಳಾಗಬೇಕು, ಕೆರೆ ತುಂಬಿ ಯೋಜನೆಗಳಾಗಬೇಕು, ರೈತರು ಸುಖದಿಂದ ಅವರು 2 ಹೊತ್ತು ಊಟ ಮಾಡಿ ಬದುಕಬೇಕು ಅನ್ನೋದೇ ನಮ್ಮ ಇಚ್ಛೆ. ಇಲ್ಲಿ ಇದು ಅದಕ್ಕೇನು ಮಹತ್ವ ಭಾಳ ಕೊಡೋದು ಬೇಡ. ಇದೇ ಎಲ್ಲ ಸ್ವಲ್ಪ ಐತಿ ಸಾಧಕ ಬಾಧಕಗಳಿದಾವೆ. ಅದಕ್ಕೆ ಈಗೆಲ್ಲ ನಮ್ದು ಏನಾರ ಇದ್ರೆ ಮಾಡ್ತೀವಿ ಅಂತ ಹೇಳಿದಾರೆ. ಎಚ್ಚರಿಕೆ ಗಂಟೆ ಕೊಟ್ಟಿದ್ದೀವಲ್ಲ. ಈಗ ಉನ್ನತ ಸ್ಥಾನಮಾನಗಳು ಉತ್ತರ ಕರ್ನಾಟಕ ವಂಚಿತ ಆಗ್ತಾ ಇದೆ ಸರ್. ಅದೆಲ್ಲ ಏನು ಬೇಡ, ಅದನ್ನ ಯಾರೇ ತಗೋತಾರಲ್ಲ, ಯಾರೇ ಮಾಡ್ತಾರ, ನಾವು ಬದುಕಿದ್ರೆ ಸಾಕೀಗ. ನೀನು ಮಂತ್ರಿ ಕೊಟ್ಟಿರ್ತೇಳಿ ಹೇಳಿರ್ಕಿಲ್ಲ ಅಲ್ಲಿ, ನಾನು ನನ್ನ ಮುಖ್ಯಮಂತ್ರಿ ಮಾಡಿರ್ತೇಳಿ ಹೇಳಿರ್ಕಿಲ್ಲ. ನನ್ನ ಇಲ್ಲಿ ಏನು ನಾನು ಆಶ್ವಾಸನೆ ಕೊಟ್ಟಿದ್ದೀನಿ ಜನರಿಗೆ, ಆಟ ಏರಿಸಿ ಬಿಟ್ಟರೆ ನಾವೀಗ ನೀರು ತಂದು ಕೊಡಬೇಕಾಗಿತ್ತು. ನೀರು ತಂದು ನಾವು ಜನರು ಸಾಯ್ಲಾಕ ಮಗಳೇ ಆದರೂ ನಾನು ಸಾಯ್ಲಾಕ ಮಗಳೇ ಆದ. ಮುಖ್ಯಮಂತ್ರಿ ಕೊಡ್ತೀನಿ ಅಂತಂದ್ರೆ ಆಗ್ತದೆ ಸರ್? ಆಗಲ್ಲಪ್ಪ. ನನ್ನ ಕೈ 100% ಆಗಲೇಬೇಕು. ಆದಾಗ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಐತಿ. ಸರ್, ಮುಖ್ಯ ಕಾರ್ಯದರ್ಶಿ ವಿರುದ್ಧ ರವಿಕುಮಾರ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಸಿಎಂ ಅವರು ಹಗಲು ರಾತ್ರಿ ಜೊತೆ ಕಾರ್ಯದರ್ಶಿ ಇರ್ತಾರೆ ಅಂತ ಹೇಳಿ ಅವಹೇಳನಕಾರಿ ಮಾತು ಹೇಳಿದ್ದಾರೆ. ಇಂಥದ್ದು ಮಾತಾಡಬಾರ್ದು. ಒಬ್ಬ ಹೆಣ್ಮಗಳ ಬಗ್ಗೆ ಮಾತಾಡಬಾರ್ದು. ಇದೆಲ್ಲ ತಿಳ್ಕೊಬೇಕು. ಅವ್ರ ಮನಸ್ಥಿತಿ ಹಂಗೆ ಐತಿ, ಏನು ಮಾಡೋಕ್ಕಾಗೈತಿ. ಒಂದು ಟೈಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾತಾಡಿದ್ರು ಸರ್ ಇದೇ ವಿಚಾರವಾಗಿ. ಅಧಿವೇಶನದಲ್ಲಿ ಏನಂತೇಳಿ ಕೆಟ್ಟ ಪದ ಬಳಕೆ ಮಾಡಿದ್ರು. ಹೌದು, ಇಂಥವೆಲ್ಲ ಆಗಬಾರ್ದು. ಇದು ನಮ್ಮ ಯೋಗ್ಯತೆ ಅಲ್ಲದ, ನಮ್ಮ ಸರಿಯಾದ ವ್ಯವಸ್ಥೆ ಅಲ್ಲ. ನಾವು ಏನಾದರೂ ಇದ್ರೂ ನಮಗೂ ಒಂದು ಗೌರವ ಐತಿ. ಆ ನಮ್ಮ ಗೌರವದ ಕಾಪಾಡೋ ಸಲುವಾಗಿ ನಮ್ಮ ಮಾತುಗಳು ಅಷ್ಟೇ ಗೌರವದಿಂದ ಇರಬೇಕು. ಸರ್, ಅತನಿ ಕೆಳಗಾಂವ್ ರಸ್ತೆ ಒಂದು ಬಹಳಷ್ಟು ಹದಗೆಟ್ಟಿದೆ ಸರ್. ಮಾಡ್ತಾ ಇದೀವಲ್ಲಪ್ಪ ಕೆಳಗಾಂವ್ ಮಾತಾಗಲಿ ಏನಲ್ಲಿ ಸರ್. ಈಗ ಅತನಿ ಒಂದು ಜಿಲ್ಲಾ ಆದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಜಿಲ್ಲಾ ವಿಭಜನೆಯಲ್ಲಿ ಅತನಿ ಒಂದು ಕೇಳ್ಪಡ್ತಾ ಇದೆ. ಈ ವಿಚಾರ ನೋಡೋಣ, ಪ್ರಯತ್ನ ಮಾಡೋಣ. ನಾನು ನಮ್ಮ ಜಿಲ್ಲಾ